ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆಲ್ರೆಡಿ ನೀವು ಗೊತ್ತಾಗಿರ್ತದೆ ನಿಮಗೆ ನಮ್ಮ ಭಾರತ ಟೀಮ್ ಗೆದ್ದದ ಅಂತೇಳಿ 131 ರನ್ನಿಗೆ 3 ವಿಕೆಟ್ಗಳು. ಶಿವಮ್ ದುಬೆ ಮತ್ತು ಸೂರ್ಯ ಕುಮಾರ್ ಯಾದವ್ ಕೂಡ ಗೆಲುವು ತಂದು ಕೊಟ್ಟಿದ್ದಾರೆ. ಇದರಿಂದಾಗಿ ಸಹಜವಾಗಿ ಭಾರತೀಯರಲ್ಲಿ ಅದು ಪಾಕಿಸ್ತಾನ ಎದುರು ಗೆದ್ದಿದ್ದು ಖುಷಿ ಕೊಟ್ಟಿರ್ತದೆ, ಅದ್ರ ಎರಡು ಮಾತಿಲ್ಲ. ಆದರೆ ಈ ಖುಷಿಯ ಜೊತೆಗೆ ಇನ್ನೊಂದಿಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಗೆದ್ದ ನಂತರ ಪಾಕಿಸ್ತಾನದ ಆಟಗಾರರೊಂದಿಗೆ ನಮ್ಮ ಭಾರತೀಯ ಆಟಗಾರರು ನಡೆದುಕೊಂಡಂಥ ಬಿಹೇವಿಯರ್ ಸರಿನಾ ಅನ್ನುವಂಥ ಒಂದು ಪ್ರಶ್ನೆ ಇರ್ತದೆ ಇವತ್ತು. ಯಾಕೆಂತಂದ್ರೆ ಪಾಕಿಸ್ತಾನ ಆಟಗಾರರು ಗೆದ್ದ ನಂತರ ಕೈ ಕುಲುಕೋದಕ್ಕೆ ಬಂದಾಗ ನಮ್ಮ ವಿಶೇಷವಾಗಿ ಸೂರ್ಯಕುಮಾರ್ ಯಾದವ್ ಅವರು ಕೈ ಕುಲುಕದೆ ಗಂಭೀರವಾಗಿ ಹೋಗ್ತಾರೆ ಅನ್ನುವಂಥ ಒಂದು ಆರೋಪ ಮಾಡಿದ್ದಾರೆ ಪಾಕಿಸ್ತಾನಿ ಮ್ಯಾನೇಜ್ಮೆಂಟ್, ಅದ್ರ ಜೊತೆಗೆ ಆ ಕ್ಯಾಪ್ಟನ್ ಅವರು. ಇದು ಸರಿನಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಪಾಕಿಸ್ತಾನದ ಕ್ಯಾಪ್ಟನ್ ಆಗಿರ್ಬೋದು, ಪಾಕಿಸ್ತಾನ ಆಟಗಾರರಾಗಿರ್ಬೋದು, ಭಾರತೀಯರ ಗೆಲುವಿನೊಂದಿಗೆ ತಾವು ತಮ್ಮ ಸಂತೋಷವನ್ನಾಗಲಿ ಅಥವಾ ಒಂದು ಕೃತಜ್ಞತೆ ಅಥವಾ ಮತ್ತೇನೋ ಆಗಲಿ ಸಂಚು ಸಮಯದಲ್ಲ ನಮ್ಮ ಆಟಗಾರರು ಈ ರೀತಿ ಯಾಕೆ ವರ್ತಿಸಿದರು ಅನ್ನೋದು ಒಂದು ಪ್ರಶ್ನೆ. ಇದಕ್ಕೆ ಸೂರ್ಯಕುಮಾರ್ ಯಾದವ್ ಅವರು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಇಲ್ಲ, ಪಹಲ್ಗಾಮ್ದಲ್ಲಿ ಆದಂಥ ಘಟನೆಯಿಂದಾಗಿ ನಮ್ಮ ಮನುಷ್ಯ ನೋವಾಗ್ಯದ. ಈ ದಾಳಿಯನ್ನು ನಾವು ಖಂಡಿಸ್ತಾ ಇದ್ದೀವಿ, ಇಡೀ ದೇಶ ಖಂಡಿಸ್ತದೆ. ಇಂಥ ಸಂದರ್ಭದಲ್ಲೇ ನಮ್ಮ ದೇಶದಲ್ಲಿ ಭಯೋತ್ಪಾದಕ ಕೃತ್ಯ ಮಾಡಿ ಇವತ್ತು ನಮ್ಮ ಜೊತೆ ಆಡುವಂಥ ಮನಸ್ಸು ಮಾಡಿ ಆಡಿದ್ದಾರೆ. ಅವ್ರ ಜೊತೆ ಮನಸ್ಸು ಹೆಂಗೆ ಆಗ್ತದೆ ಕೈ ಕುಲುಕುವಂಥದ್ದು ಅಂತೇಳಿ. ಹೌದು, ಅವ್ರು ಹೇಳೋದ್ರಲ್ಲಿ ಅರ್ಥ ಅದ, ಇಲ್ಲಂತಲ್ಲ. ಯಾಕಂದ್ರೆ ಪಾಕಿಸ್ತಾನ ಒಂದು ಕಡೆ ಗೆಳೆತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತದೆ, ಇನ್ನೊಂದು ಕಡೆಯಿಂದ ಇಂಥ ಕೆಲಸಗಳನ್ನು ಮಾಡ್ತಾ ಇರ್ತದೆ. ಇದು ಅವ್ರ ದೃಷ್ಟಿಯಿಂದ ನೋಡಿದಾಗ, ಭಾರತೀಯರ ದೃಷ್ಟಿಯಿಂದ ನೋಡಿದಾಗ ಸರಿಯಾದ ಹೆಜ್ಜೆ ಅಂತ ಮಾಡಬೇಕಾಗಿದೆ. ಆದರೆ ಇದನ್ನು ದೊಡ್ಡ ಇಶ್ಯೂ ಮಾಡಿದಂಥ ಪಾಕಿಸ್ತಾನ ಇದ್ದಿದ್ದು ಈ ವಿಷಯದಲ್ಲೇ, ಅದರಲ್ಲೂ ಪಾಕಿಸ್ತಾನ ಮ್ಯಾನೇಜ್ಮೆಂಟ್ ಇದ್ದಿದ್ದು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲೇ ಮ್ಯಾನೇಜ್ಮೆಂಟ್ ಇದ್ದಿದ್ದು ಅವರು ಕ್ಯಾಪ್ಟನ್ಗೆ ಅಲ್ಲಿ ಹೋಗಿ ಕೊಡೋದು ಅಂತೇಳಿ ಕಳಿಸಲಿಲ್ಲ ಅನ್ನುವಂಥ ಒಂದು ವರದಿಗಳು ಬರ್ತಾ ಇದ್ದಾವೆ. ಇವೆರಡನ್ನೂ ಗಮನಿಸಿದಾಗ ಸಹಜವಾಗಿ ಭಾರತ ಮೊದಲ ಇಟ್ಟಿದ್ದು ಸರಿನೋ ತಪ್ಪು ನಾವು ಡಿಸೈಡ್ ಮಾಡೋಣ, ಆ ಮಾತು ಬೇರೆ. ಆದರೂ ನಾವು ಒಂದು ಸ್ನೇಹದ ದೃಷ್ಟಿ ಇಟ್ಟುಕೊಂಡು, ಯಾಕಂದರೆ ನಮ್ಮಲ್ಲೇ ಭಾರತೀಯರಲ್ಲಿ ಕ್ಷಮಾಗುಣ ಭಾಳಷ್ಟು ದೊಡ್ಡದು ಅನ್ನೋದು ನಾವು ಮರಿಬಾರ್ದಾಗ್ಯದ. ಯಾಕಂದರೆ ಎಂಥ ವೈರಿ ಬಂದು ಮನೆ ಭಾಗದಲ್ಲಿ ನಿಂತರೂ ಬಾರಪ್ಪ ಅನ್ನುವಂಥ ಮನೋ ಧರ್ಮದವ್ರು ನಾವೆಲ್ಲ. ನಮ್ಮ ಸಂಸ್ಕೃತಿ ನಮಗೆ ಈ ಒಂದು ವಿಷಯವನ್ನು ಕಲಿಸಿದ್ದದು. ಅಂಥ ಪ್ರಸಂಗದಲ್ಲ ಕೈ ಕುಲುಕಿದ್ರೆ ಸರಿ ಇತ್ತು ಅನ್ನೋದು ಕೆಲವು ಮಂದಿ ವಾದ ಮಾಡ್ತಾ ಇದ್ದಾರೆ. ಮತ್ತು ಅದು ಅವ್ರ ದೃಷ್ಟಿಯಲ್ಲಿ ಸರಿನಾ ತಪ್ಪು ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಆದರೆ ಇಂಟರ್ನ್ಯಾಷನಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಗಮನಿಸಬೇಕಾಗ್ಯದ. ಏನಂದ್ರೆ ಉಳಿದ ರಾಷ್ಟ್ರಗಳು ಅದರಲ್ಲೂ ಈ ಆಟವನ್ನು ಗಮನಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಇವತ್ತು ಇಂಗ್ಲೆಂಡ್ ಇರ್ಬೋದು, ಈ ದೇಶದ ಈ ಒಂದು ಏನಪ್ಪ ಅಂದ್ರೆ ಸ್ಪರ್ಧೆಯಲ್ಲೇ ಏಷ್ಯಾ ಕಪ್ ಇರ್ಬೋದು ಇದು. ಬಟ್ ಇನ್ನುಳಿದ ಕಡೆಯೂ ಸಹ ಭಾರತ ಪಾಕ್ ಮಧ್ಯದಲ್ಲ ಒಂದು 2020 ಆಗಲಿ, 1 ಡೇ ಆಗಲಿ, ಟೆಸ್ಟ್ ಆಗಲಿ ನಡೀತಾ ಇದ್ದಪ್ಪ ಅಂದ್ರೆ ಅದಕ್ಕೊಂದು ಬೆಲೆನೇ ಬೇರೆ ಇರ್ತದೆ. ಮತ್ತು ಇಷ್ಟು ನಾವು ವಿರೋಧ ಮಾಡೋರಿದ್ದಾಗ ಸರ್ಕಾರ ಇದ್ದಿದ್ದು ಯಾಕಪ್ಪ ಇದನ್ನು ಆಡ್ಲಿಕ್ಕೆ ಬಿಟ್ಟಿತ್ತು ಅಂತಲೂ ಒಂದು ಪ್ರಶ್ನೆನೂ ಇಲ್ಲಿದ್ದಾರೆ. ಯಾಕಂದ್ರೆ ಆಡಲಿಕ್ಕೆ ಬಿಟ್ಟಿರಲಿಲ್ಲ ಅಂದ್ರೆ ಈ ಒಂದು ಬಹಿಷ್ಕಾರ ಹಾಕಿದ್ರಿ ಇದಕ್ಕಾಗೆ ನಡೀತಿತ್ತಲ್ಲ ಅನ್ನುವಂಥದ್ದು. ಯಾಕೆ ಇಲ್ಲಿವರೆಗೆ BJP ನಿಮಗೆ ಗೊತ್ತದ ಯಾವ ರೀತಿಯಾಗಿ ವಿರೋಧ ಮಾಡ್ತಾಯಿತ್ತು ಪಾಕಿಸ್ತಾನ ಟೀಮನ್ನಾಗಿರ್ಬೋದು, ಪಾಕಿಸ್ತಾನ ನಡೆಗಳನ್ನಾಗಿರ್ಬೋದು. ಇವತ್ತೇನಾದರೂ ಈ ದೇಶದ ಗದ್ದು ಗಿಡಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಏನಾದ್ರಿದ್ರೆ ಪಾಕ್ ವಿರೋಧಿ ಮನೋವೃತ್ತಿ. ಪಾಕಿನ ಸಿಟ್ಟಿನಿಂದ ಅವ್ರು ಪ್ರತಿ ಕ್ಷಣವೂ ಅವ್ರು ವಿರೋಧ ಮಾಡ್ತಾ ಬಂದಂಥವರು ಈ ಆಟಕ್ಕೆ ಆಸ್ಪದ ಕೊಟ್ಟರು ಒಂದು ಮೂಲಭೂತ ಪ್ರಶ್ನೆಯನ್ನು ಇವತ್ತು ಉಳಿದವ್ರು ಕೇಳ್ತಾ ಇದ್ದಾರೆ. ಎಲ್ಲಪ್ಪ ನೀವು ಕಳಿಸ್ತಾ ಇದ್ರೆ ನಾವು ಕೈ ಕೊಡೋ ಪ್ರಶ್ನೆ ಬರ್ತಿರಲಿಲ್ಲ, ಅವರು ತಿರಸ್ಕಾರ ಮಾಡುವಂಥ ಪ್ರಶ್ನೆ ಬರ್ತಿರಲಿಲ್ಲ ಭಾರತೀಯರು ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ನಮ್ಮ ಸಂಬಂಧಗಳು ಉಳಿಬೇಕಪ್ಪ ಅನ್ನೋ ದೃಷ್ಟಿ ಇಟ್ಕೊಂಡು ಕಳಿಸಿದ್ದದ ಅಥವಾ ಮತ್ತು ಬೇರೆ ಕಾರಣ ಅದನ್ನು ಅಂದಾಗ ಸಹಜವಾಗಿ ಇನ್ನುಳಿದವ್ರಿಗೆ ಟೀಕಾ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಭಾರತದಲ್ಲ. ಇಲ್ಲ, ದುಡ್ಡಿನ ಆಸೆಗಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಇದು ಇವತ್ತು ಕಾಮೆಂಟ್ ಸಹಿತ ಆಗ್ತಾಯಿದೆ ಅಂತ. ಯಾವ ಒಂದು BJP ಅಥವಾ RSS ಅಥವಾ ಸಂಘ ಪರಿವಾರದವರು ಪಾಕನ್ನು ವಿರೋಧ ಮಾಡ್ತಾರೆ, ಆ ಪಾಕದ ವಿರೋಧವಾಗಿ ಆಟ ಆಡಿಸ್ಲಿಕ್ಕೆ ಯಾಕೆ ಕಳಿಸಿದ್ರು, ಒಪ್ಪಿಗೆ ಯಾಕೆ ಕೊಟ್ಟರು ಅಂದಾಗ ಇಲ್ಲ ನಾವು ದ್ವಿಪಕ್ಷೀಯವಾಗಿ ಆಟದಲ್ಲಿ ಮಾತ್ರ ವಿರೋಧ ಮಾಡಿದ್ದೀವಿ,
ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ, ಕಳಿಸಿದ್ದೀವಿ ಅನ್ನೋದು ಏನೇನೋ ಸಬು ಹೇಳೋ ಪ್ರಯತ್ನ ಮಾಡಿದರೆ ಅದಕ್ಕೆ ವಿರೋಧಿಗಳು ಅಂದ್ರೆ ಅದರಾಗೂ ಇಂಡಿಯಾ ಗಠಬಂಧನ ಇರ್ಬೋದು, ಮತ್ತಾರು ಇರ್ಬೋದು, ಹೌದಪ್ಪ ಇದು ನೀವು ದುಡ್ಡಿಗೆ ಇದು ಮಾಡ್ತಾಯಿದ್ರಿ, ಸಾವಿರಾರು ಕೋಟಿ ರೂಪಾಯಿ ಇಲ್ಲಿ ವ್ಯವಹಾರಗಳಾಗ್ತಾಯಿತ್ತು, ಇದರಲ್ಲೇ ಬೆಟ್ಟಿಂಗ್ ಆಯಿತು, ಬೆಟ್ಟಿಂಗ್ ಬೇರೆ ಮತ್ತದು ಅದನ್ನು ಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಅಡ್ವರ್ಟೈಸು ಅದು ಇದು ಬರ್ತದೆ, ಅದಕ್ಕೆ ನೀವು ಕಳಿಸಿದ್ರಿ ಟೀಮ್ ಅನ್ನುವಂಥ ಟೀಕೆಗಳು ಸಹಿತ ವ್ಯಕ್ತ ಆಗ್ತಾಯಿದೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲೇ ಕೈ ಕುಲುಕು ದೊಡ್ಡ ವಿಷಯ ಅಲ್ಲ, ಇದರಲ್ಲಿ ಆಡೋದು ತಪ್ಪ ಅನ್ನುವಂಥದ್ದು ವಿರೋಧ ಪಕ್ಷಗಳು ಶಿವಸೇನೆ ಆಗಿರ್ಬೋದು ಅಥವಾ ಇನ್ನುಳಿದ ಪಕ್ಷಗಳಾಗಿರ್ಬೋದು ಇವತ್ತು ಟೀಕೆ ಮಾಡ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಅವ್ರಿಗೂ ಇದು ಸಂದರ್ಭ ಬೇಕಾಗಿತ್ತು. ಈ ಒಂದು ನಮ್ಮ NDA ಸರ್ಕಾರವನ್ನು, ಮೋದಿ ಸರ್ಕಾರವನ್ನು ಟೀಕೆ ಮಾಡೋದಲ್ಲ, ಅದರಲ್ಲೂ BJP ಟೀಕೆ ಮಾಡೋದ್ರಲ್ಲ. ಹೀಗಾಗಿ ಒಂದಕ್ಕೊಂದು ಸಂಬಂಧಿಸಿದಂಥ ಹೌದಲ್ಪ ಇದು ಕೈ ಕುಲುಕಿದ್ದು ಏನಾಗಿತ್ತು ಅದು ಮಾತು ಬಿಡೋಣ. ಬಟ್ ಇದು ಆಟ ಯಾಕೆ ಆಡಿಸ್ಲಿಕ್ಕೆ ಕೊಟ್ಟರು ಇದನ್ನು ಏಷ್ಯಾ ಕಪ್ದಲ್ಲೇ, ಅದು ನ್ಯೂಟ್ರಲ್ ಆಗಿರ್ಬೋದು, ಮತ್ತೇನಿರ್ಬೋದು, ಬೇರೆ ಬೇರೆ ದೇಶಗಳು ಬಂದು ಭಾಗವಹಿಸ್ತಿರ್ಬೋದು, ಎಲ್ಲ ಸರಿ. ಆದರೆ ನಾವಿಲ್ಲಪ್ಪ ನಾವು ಆಡೋದೇ ಇಲ್ಲ ಅವ್ರ ಜೊತೆಗೆ ಅಂದ್ರೆ ಅದು. ಮತ್ತು ಇವತ್ತು ಮೋಸ್ಟ್ಲಿ ಸೆಮಿಫೈನಲ್ಗೆ ಬರುವಂಥ ಸಾಧ್ಯತೆಗಳಿದ್ದಾವೆ ಪಾಕಿಸ್ತಾನ. ಯಾಕೆ ಒಂದೊಂದು A ಗುಂಪಿನಿಂದ 2, B ಗುಂಪಿನಿಂದ 2 ಹೋಗ್ತಾ ಇದ್ದಾವೆ, ಅವ್ರದ್ದು ಸೆಮಿಫೈನಲ್ ಆಡೋ ಪ್ರಸಂಗ. ಜೊತೆಗೆ ಇನ್ನೊಂದು ಮಾತನ್ನು ನಾವು ಗಮನಿಸಬೇಕಾಗಿದೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನೋಡುವಂಥ ದೃಷ್ಟಿಕೋನ ಬದಲಾಗ್ತಾ ಇದೆ ಅಂತ. ಆಲ್ರೆಡಿ ನಮ್ಮ ದೇಶದ ಕುರಿತಾಗಿ ಬೇರೆ ದೇಶಗಳು ಇವತ್ತು ನೋಡಿದ್ದೀವಿ ನಾವು. ಪಹಲ್ಗಾಮ್ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ನಮ್ಮೆಲ್ಲ ಏನಪ್ಪ ಅಂದ್ರೆ ವಾಹಕರನ್ನು ಅಥವಾ ನಮ್ಮ ಜನರನ್ನು MP ಗಳನ್ನು ಕಳಿಸಿದ್ರೆ ಆ ಸಂದರ್ಭದಲ್ಲಿ ಯಾವ ದೇಶನೂ ನಮಗೆ ಸಪೋರ್ಟ್ ಮಾಡಿಲ್ಲ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣೋದಿಲ್ಲಪ್ಪ ಅಂದರೆ ಭಾರತ ತಪ್ಪ ಗೆಳೆದ ಕೈ ಚಾಚಿದಾಗ ಹಿಂದೆ ಸರಿದ್ರು ಅನ್ನುವಂಥದ್ದು ಇರಲಿ. ಸೂರ್ಯಕುಮಾರ್ ಅವರಂತೆ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಇಲ್ಲ ನಮಗೆ ನೋವಾಗಿದೆ ಅದಕ್ಕೆ ನಾವು ಕೈ ಕುಲುಕಲಿಲ್ಲ ಅನ್ನುವಂಥ ಮಾತನ್ನು, ಅವ್ರ ಜೊತೆ ಮಾತಾಡೋದು ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಇದು ಅವರ ಅಭಿಪ್ರಾಯ. ಆ ದಿಶೆಯಲ್ಲಿ ನಾವಿವತ್ತು ಈ ಆಟವನ್ನು ಗಮನಿಸಬೇಕಾಗಿದೆ ಅಂತ ನಾವು ಹೇಳ್ಕೊಳ್ಳೋಣ. ಬಟ್ ಒನ್ ಥಿಂಗ್ ಏನಪ್ಪ ಅಂತಂದರೆ ಇದೆಲ್ಲನೂ ಒಟ್ಟಾಗಿ ನೋಡಿದಾಗ ಮೊದಲನೇದಾಗಿ ಭಾರತದ್ದು ಅಥವಾ ನಮ್ಮ ಸರ್ಕಾರ, ಮೋದಿಯವ್ರ ಸರ್ಕಾರ ಅಲ್ಲಿ ಕಳಿಸಲೇಬಾರ್ದಾಗಿತ್ತು ಆಟಕ್ಕೆ. ಅದು ಕಳಿಸಿ ನಮ್ಮ ವಿರೋಧ ಪಕ್ಷ ಟೀಕೆ ಮಾಡಿದರೆ ಈಗಾಗಲೇ ಅದು ಕಳಿಸಿದ ಮೇಲೆ ಅಲ್ಲಿ ಕೆಲವೊಂದು ಬಿಹೇವಿಯರ್ ಇರ್ತಾವೆ. ನಾವು ಅದಕ್ಕೆ ಏನಪ್ಪ ಅಂದ್ರೆ ನಾಗರಿಕ ಬಿಹೇವಿಯರ್ ಅಂತೀವೋ, ಮತ್ತೇನೋ ಅಂತೀವೋ, ಸಜ್ಜನಿಕೆ ಬಿಹೇವಿಯರ್ ಅಂತೀವೋ, ಮಿನಿಮಮ್ ಆದರೆ ಮಾಡಲೇಬೇಕಾಗ್ತದೆ. ನಮ್ಮಲ್ಲಿ ಎಷ್ಟೋ ಶೆಟ್ಟಲ್ಲಿ ರೋಚಲ್ಲಿ ಮತ್ತು ನಮ್ಮಲ್ಲಿ ಅತಿ ಕಡು ವೈರಿ ನಮ್ಮ ಬಾಗಿಲಿಗೆ ಬಂದಾಗ ನಾವು ಅವರಿಗೆ ಬರ್ರಪ್ಪ ಅನ್ನುವಂಥ ಮಾತನ್ನು ಮಾತಾಡಬೇಕಾಗ್ತದೆ. ಅಂಥ ಪ್ರಸಂಗದಲ್ಲೇ ನಾವು ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಮಟ್ಟದಲ್ಲೇ ಮಾಡಿದ್ದು ಒಳ್ಳೆಯ ಬಿಹೇವಿಯರ್ ಅಲ್ಲ ಅನ್ನುವಂಥದ್ದು. ಇದನ್ನು ಈಗ ಆಲ್ರೆಡಿ ICCಗೆ ಪಾಕಿಸ್ತಾನ ಕಂಪ್ಲೇಂಟು ಮಾಡಿದ. ಈ ಕಂಪ್ಲೇಂಟಿಂದಾಗಿ ಎಷ್ಟು ಮಟ್ಟಿಗೆ ನಮಗೆ ಗೆಳತಿಗಳು ಹಾಳಾಗ್ತಾವೆ ಗೊತ್ತಿಲ್ಲ, ಬಟ್ ನಮ್ಮ ಮನಸ್ಸಿಗೆ ಅನ್ನಿಸ್ತದೆ ಹೌದು ಇದು ಅನಗತ್ಯ ಬೆಳಿತೇನೋ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಈ ಘಟನೆ ಇದ್ದಿದ್ದು ಏನೂ ಇರಲಿ, ಭಾರತ ಪಾಕಿಸ್ತಾನ ಗೆದ್ದದನ್ನು ಸಮಾಧಾನ. ಬಟ್ ಅದೇ ಕಾಲಕ್ಕೆ ಇನ್ನೊಂದಿಷ್ಟು ಏನಪ್ಪ ದೊಡ್ಡ ಮನಸ್ಸು ಮಾಡಿದರೆ ನಡೀತಿತ್ತೇನೋ ಅನ್ನೋಂಥ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಪ್ರಶ್ನೆ. ಆದರೂ ಅದೇನೋ ನಡೀಲಿ. ಬಟ್ ಇವತ್ತು ನಮ್ಮ ಟೀಮ್ ಒಂದು ಬಲಿಷ್ಠ ಆಗಿ ನಿಂತದ ಅನ್ನೋದು ಅಷ್ಟು ಸತ್ಯದ. ಮತ್ತು ಅದೇ ಕಾಲಕ್ಕೆ ಮಾಡಿದ ಬಿಹೇವಿಯರ್ ಸರಿಯೋ ತಪ್ಪು ಅಂತಾರಾಷ್ಟ್ರೀಯ ಮಟ್ಟದಲ್ಲ ಇದು ತಪ್ಪಾಗಿ ಕಂಡ್ರೆ ನಮ್ಮ ಭಾರತೀಯರ ಮನದಲ್ಲಿ ನೋವದ, ಅದಕ್ಕೆ ಸರಿ ಅಂತ ನಮ್ಗೆ ಅನ್ನಿಸ್ತದೆ. ಒಟ್ಟಾರೆ ಈ ಘಟನೆ ಆಗೋದಕ್ಕೆ ಒಂದು ರೀತಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ಮೋದಿಯವ್ರ ಸರ್ಕಾರ ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಕಳಿಸಬಾರ್ದಾಗಿತ್ತು, ಕಳಿಸಿದ ಮೇಲೆ ಒಂದು ಮಿನಿಮಮ್ ನಮ್ಮ ಬಿಹೇವಿಯರ್ ಇರ್ತಾವೆ, ಅದನ್ನು ನಾವು ಪಾಲಿಸ್ಬೇಕಾಗ್ತದೆ. ಅದಕ್ಕೆ ನಾವು ಸಂಸ್ಕೃತಿ, ಮಾನವೀಯತೆ, ಅದು ಇದು ಶಬ್ದಗಳನ್ನು ಬಳಸ್ತಾ ಇರ್ತೀವಿ. ಒಟ್ಟಾರೆಯಾಗಿ ನಮ್ಮ ಸೂರ್ಯಕುಮಾರ್ ಯಾದವ್ ಅಥವಾ ನಮ್ಮ ಟೀಮ ಗೆದ್ದದ ಅನ್ನೋ ಸಂತೋಷ ಪಡೋಣ. ಇನ್ನುಳಿದ ವಿಷಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ದೇಶದ ಮಟ್ಟಕ್ಕೆ ಬಿಟ್ಟು ಮುಂದಾಗುತ್ತಿರುವಂಥ ಪಂದ್ಯಗಳ ಬಗ್ಗೆ ಗಮನ ಹರಿಸೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಒಳ್ಳೆಯ ಆಟ ಆಡಿದ್ದಾರೆ ಇವತ್ತು ನಮ್ಮ ಟೀಮ್. 129ಕ್ಕೆ 131 ಹೊಡೆದು 7 ವಿಕೆಟ್ಲೆ ಗೆದ್ದಾರೆ. ಇನ್ನು ಮುಂದಿನ ಮ್ಯಾಚ್ಗಳು ಏನು ಆಗ್ತದೆ ನೋಡೋಣ ಅಂತ ಹೇಳ್ತಾ, ಏಷ್ಯಾ ಕಪ್ ನಮ್ಮಲ್ಲಿ ಗ್ಯಾರಂಟಿ ಏನು ಅನ್ನೋ ಪ್ರಶ್ನೆ ಇವತ್ತು ಎಲ್ಲರ ಮನದಲ್ಲಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ತರಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.